ವೆಲ್ಕಮ್ ಬ್ಯಾಕ್. ಅಣ್ಣನೇ ಪ್ರಾಣ. ನಿಜಕ್ಕೂ ಕೂಡ ಹಿಂಗಾಗ್ಬಿಟ್ರೆ ಸಮಾಜ, ತಂದೆ ತಾಯಿಗಳು ಅದೃಷ್ಟವಂತರು ಈ ವಿಚಾರದಲ್ಲಿ. ಮೊನ್ನೆ ಡಿ ಕೆ ಶಿವಕುಮಾರ್ ನಿಮ್ಮ ಅಣ್ಣ ತುಂಬ ಚೆನ್ನಾಗಿ ಡ್ರೆಸ್ಸಿಂಗ್ ಹಾಕೊಳ್ಳೋದು, ನೀವ್ಯಾಕೆ ಒಂದು ಪ್ಯಾಂಟು ಶರ್ಟು ಸಿಂಪಲ್ ಆಗಿರ್ತೀರಾ? ಏನಕ್ಕೆ ಡ್ರೆಸ್ ಅಷ್ಟೊಂದು ಆಸೆ ಇಲ್ವಾ ಅದ್ರ ಬಗ್ಗೆ? ನನಗೇನು ಆ ಥರ ಏನು ಆಸೆ ಇಲ್ಲ, ಏನೂ ಇಲ್ಲ. ಒಂದು ಕೋಟ್ ಹಾಕ್ಕೊಳ್ಬೇಕು, ನಾವೊಂದು ಅಲ್ಲ. ನಾನು ಡೆಲ್ಲಿಲಿ ಇದ್ದಾಗ ಪಾರ್ಲಿಮೆಂಟ್ಗೆ ಹೋಗ್ಬೇಕಾದ್ರೆ ಅಷ್ಟೇ. ಅಲ್ಲಿ ಚಳಿಗೋಸ್ಕರ ಆಗ್ತಾ ಇದ್ರಿ. ಚಳಿ ಪಾರ್ಲಿಮೆಂಟ್ಗೆ ಹೋಗುವಾಗ ಎಲ್ಲರ ಆಫೀಸ್ಗಳಿಗೆ ಹೋಗ್ಬೇಕಾದ್ರೆ ಎಲ್ಲರ ಕಾರ್ಯಕ್ರಮಗಳಿದ್ದಾಗ ಅಟೆಂಡ್ ಆಗ್ತಾ ಇದ್ದೆ. ಆ ಥರ ಏನು ನಾನು ಇದೇ ಡ್ರೆಸ್ ಹಾಕಬೇಕು, ಹಿಂಗೆ ಹಾಕಬೇಕು, ಅದು ಇದು ಅಂತ ಪರ್ಟಿಕ್ಯುಲರ್ ಇರುವಂಥ ಕ್ರೇಜ್ ನಿಮಗೆ ಹಾಕಿಲ್ಲ ಆ ಡ್ರೆಸ್ ವಿಚಾರದಲ್ಲಿ? ನನಗೆ ಅದೇನೋ ಯಾವುದ್ರಲ್ಲೂ ಕ್ರೇಜ್ ಇಲ್ಲ. ಅಲ್ಲ ರೀ, ನೀವು ಅವಾಗಲೇನೋ ಪ್ಯಾಂಟ್ ಕಟ್ ಮಾಡಿದೆ ಅಂತ ಹೇಳಿದ್ರಿ ನೀವು ಸಣ್ಣವರಿದ್ದಾಗ. ಪ್ಯಾಂಟ್ ಬೇಕು ಅಂತ ಅಷ್ಟೇನೆ. ನಾನು ಯಾವುದೇ ಬೇಕು ಅದನ್ನು ಆ ಟೈಮ್ಗೆ ಏನು ಬೇಕೋ ಅದನ್ನು ಉಪಯೋಗಿಸ್ತೀನಿ ಅಷ್ಟೇ. ಬೇರೆ ಏನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಿಲ್ಲ, ಇಂಟ್ರೆಸ್ಟ್ ಇಲ್ಲ ಅದ್ರ ಬಗ್ಗೆ ಜಾಸ್ತಿ. ಸರಿ, ಈಗ ರಾಜಕೀಯ ಆಸಕ್ತಿ ಬಗ್ಗೆ ನಿಮ್ಗೆ ಸ್ವಲ್ಪ ಲೇಟಾಗಿ ಆಸಕ್ತಿ ಯಾಕೆ ಸ್ಟಾರ್ಟ್ ಆಯಿತು? ಅಣ್ಣ ಆಲ್ರೆಡಿ ತುಂಬ ಸಾಧನೆಯನ್ನು ಮಾಡಿದ್ರು, ನೀವು ಬಯಸಿದ್ರೆ ಬೇಕಾದರೆ ಅವ್ರ ಹಿಂದೆನೇ ಹೋಗ್ಬೋದಾಗಿತ್ತು, ಯಾಕೆ ಲೇಟಾಗಿ ಬಂದ್ರಿ? ಅಲ್ಲ, ನನಗೆ ರಾಜಕೀಯ ಈಗಲೂ ಆಸಕ್ತಿ ಇಲ್ಲ. ನನಗೀಗಲೂ ಆಸಕ್ತಿ ಇಲ್ಲ. ಯಾಕೆ? ಸಾಕು, ಒಬ್ಬರಿದ್ದಾರಲ್ಲ, ಮಾಡ್ಕೊಂಡು ಹೋಗ್ಲಿ ಅಂತ. ಅವ್ರಿಗೆ ಬ್ಯಾಕ್ ಬೋನೇ ನೀವು ಅಂತಾರೆ, ಅವ್ರಿಗೆ ಸ್ಟ್ರೆಂತ್ ನೀವು. ಬ್ಯಾಕ್ ಬೋನ್ ಆಗಿರೋದಕ್ಕೂ ರಾಜಕೀಯದಲ್ಲಿ ರಾಜಕೀಯ ಮಾಡಲಾರ್ದೆ ಬ್ಯಾಕ್ ಬೋನ್ ಹೆಂಗಾಗಿರಕ್ಕಾಗತ್ತೆ? ವಿಶ್ವಾಸ ಹೆಂಗೆ ಸಂಪಾದನೆ ಮಾಡ್ತೀರಿ? ರಾಜಕೀಯದಲ್ಲಿ ಇದ್ದು ಏನಾರ ಅದಾಗಬೇಕು ಇದಾಗಬೇಕು ಅನ್ನೋರಿದ್ರೆ, ಏನಾದರೂ ಬೇಕು ಅನ್ನೋದಿದ್ರೆ ನಾನು ರಾಜಕೀಯ ಮತ್ತೊಂದು ಅಂಥೇಳಿ. ನಾವು ಜೊತೆಲಿದ್ದು ಕೆಲಸ ಮಾಡಬೇಕು ಅಂತ ಅಂದರೆ ಇರಲೇಬೇಕು, ಮಾಡಲೇಬೇಕು, ಅಧಿಕಾರ ಇರಲೇಬೇಕು ಅಂತೇನಿಲ್ಲ. ಏನು ಆ್ಯಕ್ಟಿವ್ ಪಾಲಿಟಿಕ್ಸ್ ಇದರೊಳಗಡೆ ಎಲೆಕ್ಟ್ರಲ್ ರೋಲ್ ಇರಲೇಬೇಕು ಅನ್ನೋದೇನಿಲ್ಲ. ಬಟ್ ನಾವು ಕೇಳ್ಪಡ್ತಾ ಇದ್ವಿ, ಅಧಿಕಾರಿಗಳಿಗೆಲ್ಲ ಫುಲ್ ಗದರಿಸಿ ಹೆದರಿಸಿ ಕೆಲಸ ತೆಗ್ಸೋರೆ ನೀವು. ಅಲ್ಲ, ನಾನು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾಗ ಹೌದು, ನಾನು ಸಾರ್ವಜನಿಕರ ಹಿತದೃಷ್ಟಿಯಿಂದ, ಕ್ಷೇತ್ರದ ಹಿತದೃಷ್ಟಿಯಿಂದ ಕೆಲವು ಟಫ್ ಡಿಸಿಷನ್ಸ್ನ ತೊಗೋತಿದ್ದೆ, ಟಫಾಗಿ ಮಾತಾಡ್ತಾ ಇದ್ದೆ. ಯಾಕೆ ಅಂತ ಅಂದರೆ ಕೆಲಸಗಳಾಗಬೇಕು ಅಂತ ಅಂದರೆ ಟಫಾಗೇ ಇರಬೇಕಾಗತ್ತೆ. ಕೆಲಸ ಇಲ್ಲ ಅಂತಂದರೆ ಕೆಲಸ ಆಗೋದಿಲ್ಲ. ಎಕ್ಸ್ಕ್ಯೂಸ್ಗಳು ಜಾಸ್ತಿ ಇರ್ತದೆ ಅಧಿಕಾರಿಗಳಲ್ಲಿ. ನಾನು ನೋಡಿರೋ ರೀತಿನಲ್ಲಿ ಎಕ್ಸ್ಕ್ಯೂಸೇ ಜಾಸ್ತಿ, ಕೆಲಸನೇ ಕಡಿಮೆ. ಸೊ ಚೇಂಜಸ್ ಇದ್ದೇ ಇರುತ್ತಲ್ಲ, ಒಬ್ಬರಾದ್ಮೇಲೆ ಒಬ್ಬರು ಬರ್ತಾನೆ ಇರ್ತಾರೆ ಅಧಿಕಾರಿಗಳು, ಚೇಂಜಸ್ ಇದ್ದೇ ಇರುತ್ತೆ. ಸೊ ಕೆಲಸ ಮಾಡಬೇಕು ಅಂತ ಅಂದರೆ ಟಫ್ ಡಿಸಿಷನ್ಸ್ನ ತೊಗೋಬೇಕಾಗುತ್ತೆ, ಟಫಾಗಿ ಮಾತಾಡಬೇಕಾಗುತ್ತೆ. ಈ ಒಂದು ವರ್ಷದಿಂದ ನಿರಾಸಕ್ತಿ ಯಾಕೆ? ನಿರಾಸಕ್ತಿ ಜಾಸ್ತಿ ಆಗಾಗ ಅದನ್ನು ಹೇಳ್ತಾ ಇದ್ದೀರಿ. ಅಲ್ಲ, ನಿರಾಸಕ್ತಿ ಅಂತ ಅಂದರೆ ನಾನು ಲೋಕಸಭೆನಲ್ಲಿ ನಾನು ಸೋಲ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಯಾವತ್ತೂ ಕೂಡ ನಾನು ಸುಮಾರು 10.5 ವರ್ಷ ನಾನು ಲೋಕಸಭೆನಲ್ಲಿದ್ದೆ, 3 ಟರ್ಮು. ಯಾವತ್ತೂ ಕೂಡ ನನ್ನ ಪರ್ಸ್ನಲ್ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಳ್ಳೇ ಇಲ್ಲ ನಾನು. ಅಷ್ಟು ದಿನವೂ ಕೂಡ ಸಾರ್ವಜನಿಕರಿಗೋಸ್ಕರ ಕ್ಷೇತ್ರದ ಹಿತದೃಷ್ಟಿಯಿಂದ ಎಲ್ಲ ಕ್ಷೇತ್ರಗಳನ್ನು ಸಮಾನಾಂತರವಾಗಿ ಕೆಲಸ ಮಾಡಿದ್ದೀನಿ. ಯಾವುದೇ ಕಾರ್ಯಕರ್ತರಿಗೆ ಮನಸ್ಸಿಗೆ ನೋವಾಗದೇ ರೀತಿ ನಡ್ಕೊಂಡಿದ್ದೀನಿ. ಸರಿ. ಸೊ ಯಾರೋ ಹೊಸಬ್ರು ಬಂದರು ಅಂಥೇಳಿ ಏಕಾಏಕಿ ನನಗೆ ಸೋಲಾಯಿತು. ಸೋತಿದ್ದಕ್ಕೂ ನನಗೇನು ಬೇಜಾರಿಲ್ಲ. ಸೊ ಈ ಏನೇ ಕೆಲಸ ಮಾಡಿದ್ರು ಜನ ತೀರ್ಮಾನ ಮಾಡೋದು ಆ ಕ್ಷಣಕ್ಕೆ ಬೇಕಾದಂಥ ವಿಚಾರನೇ ಹೊರತು ಬೇರೆ ಕೆಲಸಗಳ ಮೇಲೆಲ್ಲ ಅಂಥೇಳಿ ನನಗೆ ಬೇಜಾರಾಯಿತು. ಬೇರೆ ವಿಚಾರಗಳಿಗೆ ಬೆಲೆ ಇರೋದಿಲ್ಲ. ಪಾರ್ಶಿಯಲಿ ಐ ಅಗ್ರಿ. ಬಟ್ ನಿಮ್ಮ ಕೆಲಸಗಳ ವಿಚಾರದಲ್ಲಿ ನಾನು ನಿಮ್ಮ ಕ್ಷೇತ್ರಗಳಲ್ಲಿ ತುಂಬ ಓಡಾಡಿದ್ದೀನಿ ಚುನಾವಣೆ ಸಂದರ್ಭದಲ್ಲಿ. ಬಟ್ ಅವ್ರು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಸೂರ್ಯ ಅಣ್ಣಕ್ಕೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಬಟ್ ಈ ಸಲ ಒಂದು ಅವಕಾಶ ಕೊಡೋಣ, ಅವ್ರು ಋಣ ತೀರಿಸಬೇಕು, ನಾವು ಡಾಕ್ಟ್ರದ್ದು ಅನ್ನುವಂಥ ಮಾತನ್ನು ಮಾತ್ರ ಹೇಳ್ತಾ ಇದ್ರು. ಬಟ್ ನಿಮ್ಮ ಕೆಲಸದ ಬಗ್ಗೆ ಎಲ್ಲೂ ಕೂಡ ಯಾರೂ ಅಬ್ಜೆಕ್ಷನ್ ಎತ್ತಿರಲಿಲ್ಲ. ಬಟ್ ಜನರಲ್ಲಿ ಇನ್ನೂ ಅಚ್ಚಳಿ ಇದೆ, ನಿಮ್ಮ ಕೆಲಸಗಳು ಉಳಿದಿವೆ. ಅಲ್ಲ, ಕೆಲಸಗಳು ಉಳಿದಿದೆ, ಅವಕಾಶ ಮುಕ್ತಾಯ ಆಗಿದೆಯಲ್ವಾ? ಅವಕಾಶ ಏನು ಮುಕ್ತಾಯ ಆಗೋದಿಲ್ಲ, ಒಂದು ಅವಕಾಶ ಅವ್ರಿಗೆ ಕೊಡೋಣ ಅನ್ನೋ ಮಾತುಗಳು ಕೇಳ್ತಾರೆ. ಒಂದು ಅವಕಾಶ ಕೊಟ್ಟಿರ್ಬೋದು, ನನ್ನಲ್ಲಿ ತಪ್ಪೇನು ಹುಡುಕಿದ್ರು? ತಪ್ಪಿನ ಪ್ರಶ್ನೆ ಬರೋದಿಲ್ಲ. ಒಳ್ಳೆ ಚೆನ್ನಾಗಾಯ್ತಲ್ಲ. ಈಗ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಮುಖ್ಯನೇ ಹೊರತು ಬೇರೆ ಯಾವುದೇ ವಿಚಾರಗಳು ಮುಖ್ಯ ಆಗೋದು ಅಲ್ಲ. ಸರ್, ಈ ಕೆಟ್ಟ ಕನ್ಸು ಬಿತ್ತು ಅಂತ ನಾನು ನಿದ್ದೆ ಮಾಡೋದನ್ನೇ ಬಿಟ್ಬಿಡಕ್ಕಾಗತ್ತಾ? ಅಲ್ಲ, ಕೆಟ್ಟ ಕನ್ಸು ಬೀಳೋದಲ್ಲ. ಈಗ ನೀವು ಅವ್ರಿಗೊಂದು ಚಾನ್ಸ್ ಕೊಡೋಣ ಅಂತ ಅಂದರೆ ಅವ್ರೇನು ಯಾತಕ್ಕೋಸ್ಕರ? ಋಣ ಸಂದಾಯದ ಬಗ್ಗೆ ಮಾತಾಡಿದರು. ನಾನು ನಿಮ್ಮ ಕ್ಷೇತ್ರದಲ್ಲಿ ತುಂಬ ಓಡಾಡಿದಾಗ ಹೇಳಿದೆ, ಋಣ ಸಂದಾಯದ ಬಗ್ಗೆ ಮಾತಾಡಿದರು. ಡಾಕ್ಟರ್ ಅಷ್ಟೆಲ್ಲ ಕೆಲಸ ಮಾಡಿದರೆ, ತುಂಬ ನಮಗೂ ಆರೋಗ್ಯದ ವಿಚಾರದಲ್ಲಿ ನಮ್ಮ ಕುಟುಂಬದಲ್ಲಿ ಅನೇಕರಿಗೆ ಹೆಲ್ಪ್ ಆಗಿದೆ.
ಆ ಋಣವನ್ನು ತೀರಿಸಬೇಕಾದಂಥ ಅವಕಾಶ ಸಿಕ್ಕಿದೆ, ಹಾಗೆ ಹಾಕಿದ್ದೀವಿ ಅಂತೇಳಿ. ಬಟ್ ಸೂರ್ಯಣ್ಣನ ಬಿಡೋದಿಲ್ಲ ಅಂತ ಇದೇ ಮಾತನ್ನು ಹೇಳಿದರು. ಬಟ್ ನೀವು ಯಾಕೆ ಅಷ್ಟು ಬೇಗ ಡಿಸ್ಟರ್ಬ್ ಆಗ್ತೀರಾ? ಸರ್, ನಾನು ಡಿಸ್ಟರ್ಬ್ ಆಗಿದ್ದರದಲ್ಲ, ನನಗೆ ಇನ್ನೊಬ್ರಿಗೆ ಅವಕಾಶ ಕೊಟ್ಟ ಮೇಲೆ ಅವರು ಸುಸೂತ್ರವಾಗಿ ಕೆಲಸ ಮಾಡಲಿ, ಓಕೆ, ಅವ್ರ ದಾರಿಲಿ ಅವ್ರು ಮುನ್ನಡೀಲಿ, ಅವ್ರೇನು ಜನ ಏನು ನಿರೀಕ್ಷೆ ಮಾಡಿದ್ದಾರೆ ಅವರಿಂದ ಇನ್ನೂ ಹೆಚ್ಚಿನದನ್ನು ಒಳ್ಳೇದಾಗಲಿ. ಸೊ ನಮಗಿನ್ನ ಬುದ್ಧಿವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ, ತಿಳುವಳಿಕೆಸ್ತಾರೆ, ರಾಜಕೀಯ ಹಿನ್ನೆಲೆ ಇರ್ತಕ್ಕಂಥವ್ರು ಇವತ್ತು ಆಡಳಿತದಲ್ಲಿದ್ದಾರೆ. ಸೊ ಇನ್ನೂ ಹೆಚ್ಚಿನ ಸೇವೆ ಸಿಗಲಿ ಅನ್ನೋ ದೃಷ್ಟಿಯಿಂದ ಮಾಡಲಿ ಅಂತಕ್ಕ. ಬಟ್ ಮುಂದಿನ ಚುನಾವಣೆ, 2029 ಮುಂದಿನ ಚುನಾವಣೆ ಬಗ್ಗೆ ನಾನು ಕ್ಷೇತ್ರ ಪುನರ್ವಿಂಗಡಣೆ ಬೇರೆ ಆಗುತ್ತೆ, ಅದ್ರ ಬಗ್ಗೆ ನಾನೇನು ಚಿಂತೆ ಮಾಡಿಲ್ಲ. ನನಗೆ ಒಂದೇ ಆಸೆ ಇದ್ದಿದ್ದು, ನಮ್ಮ ಅಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ. ಅದಾಗಿದೆ. ಅಲ್ಲ, ನಿಮ್ಮ ಕ್ಷೇತ್ರದ ಜನರಿಗೆ ಅದಷ್ಟೇನಾ? ನಿಮ್ಗೆ ಆಸೆ ಯಾವುದೂ ಇಲ್ವಾ? ನನಗೇನು ಇಲ್ಲ. ನಿಮ್ಗೆ ರಾಜಕೀಯದಲ್ಲಿ ಅದಾಗಬೇಕು ಇದಾಗಬೇಕು ಏನೂ ಇಲ್ವಾ? ನನಗೇನು ಇಲ್ಲ ಸದ್ಯಕ್ಕೆ. ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ನಿಜ ಹೇಳ್ತೀನಿ, ನಾನು ಹಿಂಗೆ ಇದ್ದಂಗೆನೆ ನಾನು ಯಾರ ಹತ್ರನೂ ಕೆಟ್ಟವನು ಅನ್ಸ್ಕೊಳ್ದೆ ನಾನು ಕೊನೆ ವರ್ಷ ಎಳಿಬೇಕು ಅಂತ ಬಿಡ್ತು ಅನ್ನಿ ಸರ್, ಯಾಕೆ ಹಿಂಗೆ ಮಾತಾಡ್ತೀರಾ? ನನ್ನ ಆಸೆ ಅದು. ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ, ಯಾರಿಂದನೂ ಏನನ್ನು ಅನ್ನಿಸ್ಕೊಳ್ಳದೇ ಇರೋ ರೀತಿಯಲ್ಲಿ ನನ್ನ ಜೀವನ ಮುಗಿಬೇಕು ಅನ್ನೋದು. ಬಟ್ ಅಣ್ಣ ಅಷ್ಟೊಂದು ಸ್ಫೂರ್ತಿಯಾಗಿ ನಿಂತ್ಕೊಳ್ತಾರೆ, ಅಣ್ಣ ಅಷ್ಟೊಂದು ಧೈರ್ಯವಾಗಿ ನಿಂತ್ಕೊಳ್ತಾರೆ, ಏನೇ ಬಂದರೂ ಕೂಡ ಛಲವಾಗಿ ನಿಂತ್ಕೊಳ್ತಾರೆ ಅಂತಾರೆ. ಆದರೆ ತಮ್ಮ ಯಾಕೆ ಇಷ್ಟು ಬೇಗ ಛಲವನ್ನು ಕಳ್ಕೊಳ್ತಾರೆ? ಛಲ ನಾನು ಕಳ್ಕೊಂಡಿಲ್ಲ ನಾನು. ನನಗೇನು ಆಸೆ ಇಲ್ಲ. ಆಸೆ ಇಲ್ಲ ಅಂದ ಮಾತ್ರಕ್ಕೆ ಹೋಗ್ಬೇಕು ಅನ್ನೋಂಥದ್ದು ಬಯಸೋದು ಯಾಕೆ? ಸಾಕು, ಜೀವನ ಸಾಕು. ವೈರಾಗ್ಯ ಯಾಕೆ ಸರ್? ವೈರಾಗ್ಯ ಏನಿಲ್ಲ ನಂದು. ನಾನು ಇರೋವರೆಗೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ನಾನು ಇರೋವರೆಗೂ ಸಾರ್ವಜನಿಕವಾಗಿ ಒಳ್ಳೆಯದನ್ನು ಮಾಡೋ ಪ್ರಯತ್ನ ಮಾಡ್ತೀನಿ. ಆದರೆ ಏನೂ ನಿರೀಕ್ಷೆ ಮಾಡೋದಿಲ್ಲ. ನಾನು ಇದಾಗಬೇಕು, ನಾನು ಅದಾಗಬೇಕು, ನನ್ನ ಕನಸು, ನನ್ನ ಹತ್ರ ಬಂದು ನೀವು ಅದಾಗಬೇಕು, ನಾನು ಇದಾಗಬೇಕು ಅಂತ ಹೇಳ್ತಾ ಇರ್ತಾರೆ ನನಗೆ. ನನ್ನ ಸುತ್ತಮುತ್ತ ಇರೋರು ರೈಲು ಹತ್ಸೋರು ಎಲ್ಲ ಹತ್ತಿಸ್ತಾ ಇರ್ತಾರೆ. ನನಗೆ ಅದು ಯಾವುದೂ ಇಷ್ಟ ಇಲ್ಲ. ಸಾಕು. ಏನೇನು ಭಗವಂತ ಎಲ್ಲನೂ ಕೊಟ್ಟಿದ್ದಾನೆ, ಏನು ಕೊಟ್ಟಿಲ್ಲ ಅನ್ನೋಂಗಿಲ್ಲ, ಎಲ್ಲನೂ ಕೊಟ್ಟಿದ್ದಾನೆ. ಸಾಕು, ಸಂತೃಪ್ತಿ ಇದೆ ಜೀವನದಲ್ಲಿ, ಸಂತೃಪ್ತಿ ಇದೆ ನನಗೆ. ಸಂತೃಪ್ತಿಯ ಜೊತೆಗೆ ದೊಡ್ಡ ನೋವಿದೆ ಅನ್ನೋದು ಕಾಣಿಸ್ತಾ ಇದೆ ನೀವು ಹೇಳ್ತಾರದೆಲ್ಲ ನೋಡ್ತಾ ಇದ್ರೆ. ಅದೇನು ನೋವು ಅಂತ ನೀವು ಓಪನ್ ಅಪ್ ಆಗ್ತಾ ಇಲ್ಲ. ಇಲ್ಲ, ನೋವೇನಿಲ್ಲ ನನಗೆ, ನೋವೇನಿಲ್ಲ. ಯಾವ ವಿಚಾರದಲ್ಲೂ ನೋವಿಲ್ಲ. ನಾನು ಕೇಳಬೇಕು ಬೇಡ, ಐ ಆಮ್ ಸಾರಿ ಕೇಳ್ತಾ ಇರೋದಕ್ಕೆ. ಮಗನ ವಿಚಾರ ಕೇಳಬೇಕು ಅಂತಿದ್ದೆ ನಾನು. ಅದ್ರ ಬಗ್ಗೆ ಚರ್ಚೆ ಬೇಡ. ಓಕೆ, ಸರಿ. 2028-29 ಚುನಾವಣೆ ನಿಮ್ಮನ್ನು ನೋಡಬೇಕು ಅಂತ ನಿಮ್ಮ ಕ್ಷೇತ್ರ ಜನ ಬಯಸ್ತಾ ಇದ್ದಾರೆ. 28ರಲ್ಲಿ ಅಟ್ಲೀಸ್ಟ್ MLA ಆಗಿ ನೋಡಬೇಕು, ಅಥವಾ 29ರಲ್ಲಿ MP ಆಗಬೇಕು ಅಂತ ಒಂದು ಕ್ಲಾರಿಟಿ ಕೊಟ್ಬಿಡಿ. ನಿಲ್ತೀರಾ ನಿಲ್ಲಲ್ವಾ? ನಾನು ಹೇಳಿದ್ನಲ್ಲ, ನನಗೆ ರಾಜಕಾರಣದ ಬಗ್ಗೆ ಆಸಕ್ತಿ ಇಲ್ಲ. ಅಣ್ಣ ಹೇಳಿದ್ರೆ ಆ ಸಂದರ್ಭಕ್ಕೆ ಏನು ತೀರ್ಮಾನ ಆಗುತ್ತೆ ಗೊತ್ತಿಲ್ಲ ನನಗೆ. ನನಗೆ ನಮ್ಮ ಅಣ್ಣ ಒಳ್ಳೆ ಆಡಳಿತ ಕೊಡಬೇಕು, ಅತ್ಯುತ್ತಮ ಮುಖ್ಯಮಂತ್ರಿಯಾಗಿ ಹೆಸರು ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಅದೇ ಅಣ್ಣ ಹೇಳಿದ್ರೆ ಹೇಳಿದ್ನಲ್ಲ, ಅದು ಪಕ್ಷದ ತೀರ್ಮಾನಗಳು, ಅದನ್ನು ನಾವು ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಒಂಚೂರು ರಾಜಕೀಯಕ್ಕೆ ಬಂದ್ಬಿಡ್ತೀನಿ ಡೈರೆಕ್ಟಾಗಿ. ನಿಮ್ಮನ್ನು 2028 ಚುನಾವಣೆ ಬರ್ತಾ ಇದೆ, 2 ವರ್ಷ ಮಾತ್ರ ಬಾಕಿ ಇದೆ. ನಿಮ್ಮನ್ನು ಕರ್ಕೊಂಡು ಬಂದು ಒಂದು ರೀತಿಯಾಗಿ ಸಿಲುಕಿಸ್ಬಿಟ್ರಾ ಅಂತ? ಯಾರಿಗೆ? ಡಿ ಕೆ ಶಿವಕುಮಾರ್ ಅವ್ರನ್ನ 2 ವರ್ಷ ಇರಬೇಕಾ ಟೈಮಲ್ಲಿ ತಗೊಳ್ಳಿ ನೀವೇ ಅಂತ ಹೇಳ್ಬಿಟ್ಟು ಕೊಟ್ಟು? ಇಲ್ಲ, ಆ ಥರ ಏನಿಲ್ಲ. ಪಕ್ಷದ ತೀರ್ಮಾನ, ಪಕ್ಷ ಎಲ್ಲವನ್ನು ಅಳೆದು ಸುರಿದು ನೋಡಿ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಅಲ್ಲ, ಏನೇ ಆದರೂ 2028ಕ್ಕೆ ನಿಮ್ಮ ತಲೆಗೆ ಕಟ್ತಾರೆ. ಒಳ್ಳೇದಾದ್ರಂತೂ ಇನ್ನೊಂದು ಅವಕಾಶ ಸಿಗದೆ ಇದ್ರೆ ಅವ್ರು ನೋಡಪ್ಪ ಕಾಡಿ ಬೇಡಿ ಇಸ್ಕೊಂಡ್ಬಿಟ್ಟು ಪಕ್ಷನ ಕೆಳಗಿಳಿಸಿದ್ರು ಅಂತ ಈ ಆರೋಪ ಬರುತ್ತೆ. ಅದಕ್ಕೆ ನಿಮ್ಮನ್ನು ಕೊಟ್ಬಿಟ್ರ ಅಂತ? ಇಲ್ಲ, ಎಲ್ರಿಗೂ ಆ ಸವಾಲು ಇದ್ದೇ ಇದೆ. ಎಸ್, ಎಲ್ರಿಗೂ. ಇವರೊಬ್ಬರಿಗೆ 5 ವರ್ಷ ಇರೋದಕ್ಕೂ 2 ವರ್ಷ ಇರೋದಕ್ಕೂ ಭಾಳ ವ್ಯತ್ಯಾಸ ಇದೆ. 1.5 ವರ್ಷ ಆಫ್ಟರ್ ಆಲ್ ನಿಮ್ಗೆ. ಆ್ಯಕ್ಚುಲಿ 6 ತಿಂಗಳು ನಿಮಗಿಲ್ಲ. 6 ತಿಂಗಳು ನಮ್ದಲ್ಲ, 1.5 ವರ್ಷ. ಪ್ರತಿದಿನನೂ ಕೂಡ ನಮ್ಮ ಮುಂದೆ ಸವಾಲಿದೆ. ನಾವು ಡೇಸ್ನ ಕೌಂಟ್ ಮಾಡ್ತಾ ಇದ್ದೀವಿ. ಸರಿ. ನಮ್ಮ ಗುರಿ 2028ಕ್ಕೆ ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋದು ನಮ್ಮ ಡೇ 1 ಗುರಿ. 1.5 ವರ್ಷ ದೊಡ್ಡ ಸವಾಲು. 1.5 ವರ್ಷ ಪ್ರತಿ ಕ್ಷಣನೂ ಸವಾಲೆ. ಪಕ್ಷದಲ್ಲಿರುವಂಥ ಸವಾಲುಗಳೇ ಭಾಳ ಇದೆ. ಪಕ್ಷದಲ್ಲಿರಲಿ, ಹೊರಗಡೆ ಇರಲಿ, ಎಲ್ಲ ಕಡೆನೂ ಕೂಡ ಸವಾಲಿದೆ. ಕಾಲೆಳೆಯೋರು ಇದ್ದಾರಾ ಇನ್ನೂ ಪಕ್ಷದಲ್ಲಿ? ಆ ಥರ ಕಾಣಿಸ್ತಾ ಇಲ್ಲ.
ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ಲ. ಬಟ್ ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತಾ ಇದೆ, ಅಲ್ಲಲ್ಲಿ ಹೊಗೆ ಆಡ್ತಾ ಇದೆ. ಎಲ್ರಿಗೂ ಆಸೆ ಇರುತ್ತೆ, ಓಕೆ, ಆಸೆ ಇರಬಾರ್ದು ಅಂತಿಲ್ಲ, ಎಲ್ರಿಗೂ ಆಸೆ ಇರುತ್ತೆ. ಒಂದು ಆರೋಪ ಕೇಳಿಬಾರ್ದು, ದೇಶದ ರಿಚೆಸ್ಟ್ ಸಿ ಎಂಗೆ ಬಡವರ ಶೋಷಿತರ ಧ್ವನಿ ಹೆಂಗೆ ಕೇಳಿಸುತ್ತೆ, ಹೆಂಗೆ ಅರ್ಥ ಆಗುತ್ತೆ? ರಿಚೆಸ್ಟ್ ಸಿ ಎಂ ರೀ ಅವರು, ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಒಂದು ಆರೋಪ. ನೋಡಿ, ಎಲ್ಲ ಜೀವನದ ಎಲ್ಲ ಆಯಾಮಗಳಲ್ಲೂ ಕೂಡ ಎಲ್ಲವನ್ನೂ ಕೂಡ ನೋಡಿದ್ದಾರೆ. ಅವರಷ್ಟು ಗ್ರಾಸ್ ರೂಟ್ಗೆ ಹೋಗಿ ಕೆಲಸ ಮಾಡಿರೋವಂಥವ್ರು ಯಾರೂ ಇಲ್ಲ. ನಿಮಗೆ ರಿಚೆಸ್ಟ್ ಸಿ ಎಂ ಅಂತ ಕಾಣ್ಬೋದು, ಇರ್ಬೋದು, ಆದರೆ ಎಲ್ಲ ಹಂತಗಳಲ್ಲೂ ಕೆಲಸ ಮಾಡಿದ್ದಾರೆ, ಎಲ್ಲ ಆಯಾಮಗಳಲ್ಲೂ ಚಿಂತನೆಯನ್ನು ಮಾಡಿದ್ದಾರೆ. ತಾವು ನೋಡ್ತೀರಾ, ಉತ್ತಮವಾದಂಥ ಆಡಳಿತವನ್ನು ಈ ರಾಜ್ಯದ ಜನರಿಗೆ ಮುಂದಿನ 2 ವರ್ಷಗಳ ಕಾಲ, ಇನ್ನು ಉಳಿದಿರ್ತಕ್ಕಂಥ ಏನು 2 ವರ್ಷ 10 ತಿಂಗಳಿದೆ, ಅಷ್ಟು ದಿನ ಉತ್ತಮವಾದಂಥ ಆಡಳಿತವನ್ನು ಕೊಟ್ಟು ಕರ್ನಾಟಕ ಭಾರತದಲ್ಲಿ ಒಂದು ಹೆಸರನ್ನು ಮಾಡುತ್ತೆ. ವರ್ಡ್ ಪವರ್ ಇಸ್ ಎ ವರ್ಲ್ಡ್ ಪವರ್ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಅವಾಗ ಹೇಳಿದರು ಹಿಂದೆ. ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಅವತ್ತೇ ನೀವೇನಾದರೂ ಕೆಣಕಿದ್ದಿದ್ರೆ ಕಷ್ಟ ಆಗ್ತಿತ್ತಾ? ಇಷ್ಟು ಸುಲಭವಾಗಿ ಸಿದ್ದರಾಮಯ್ಯನವ್ರು ಕೊಡ್ತಾ ಇರಲಿಲ್ವಾ? ಇಲ್ಲ, ಅದು ಪಕ್ಷದ ತೀರ್ಮಾನ. ಅವರು ಕೂಡ ಏನು ಚರ್ಚೆ ಆಗಿತ್ತು, ಆ ಚರ್ಚೆಗೆ ಅವರೇನು ಮಾತು ಕೊಟ್ಟಿದ್ರು, ಯಾರು ಪಕ್ಷದ ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ನಾನು ಬದ್ಧವಾಗಿದ್ದೀನಿ ಅಂತೇಳಿ ಸಾರ್ವಜನಿಕವಾಗಿ ಹೇಳಿದರು. ಪಕ್ಷದ ಹೈಕಮಾಂಡ್ ತೀರ್ಮಾನದಂತೆ ಅವರು ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರ ನಾಯಕತ್ವದಲ್ಲೇ ನಾವು ಕೆಲಸ ಮಾಡ್ತೇವೆ. ಬಟ್ ಅದಕ್ಕೆ ರಿಲೇಟೆಡ್ ಆಗಿ ಕೇಳ್ತೀನಿ, ನಂಗಿರುವಂಥ ಮಾಹಿತಿ ಪ್ರಕಾರ ಅದ್ರ ಬಗ್ಗೆ ತುಂಬ ಚರ್ಚೆನೂ ಇದೆ, ಅದ್ರ ಬಗ್ಗೆ ಕ್ಲಾರಿಟಿ ಕೊಡಿ. ಅವತ್ತು ಒಪ್ಪಂದ ಆಗಿರೋದ್ರಲ್ಲಿ ನಿಮ್ಮ ತಲೆ ಮೇಲೇ ಕೈ ಇಟ್ಬಿಟ್ಟು ಸಿದ್ದರಾಮಯ್ಯನವರು ನಾನು ಬಿಟ್ಕೊಡ್ತೀನಿ ಅಂತ ಹೇಳಿದ್ರು ಅಂತ. ಅದ್ರ ಬಗ್ಗೆ ಚರ್ಚೆ ಬೇಡ, ಈಗ ಮುಗಿದೋಗಿದೆ, ಆಗೋಗಿರುವಂಥ. ಈಗ ಎಲ್ಲ ಮುಗಿದೋಗಿರೋಂಥ ಆಗಿತ್ತ ಅವತ್ತು ಅವ್ರೇನು ನಮ್ಮ ಮಾತು ಹೇಳಿದ್ರು ಅದರಂತೆ ಇವತ್ತು ಆಗಿದೆ. ಅಲ್ಲ, ಆಣೆ ಮಾಡಿದ್ರಾ? ಅಲ್ಲ, ಇದೆಲ್ಲ ಮುಗಿದೋದ ಅಧ್ಯಾಯ. ಓಕೆ, ಜಮೀರ್ ಅಹಮದ್ ಖಾನ್ ಅವರನ್ನು ಸಂಪುಟಕ್ಕೆ ಸೇರಿಸ್ಕೊಳ್ತೀರಾ? ಮೊನ್ನೆ ನೀವಿಬ್ಬರು ಭೇಟಿಯಾದಾಗ ರಾಜಿ ಸಂಧಾನಗಳಾಯಿತು ಅನ್ನೋ ಮಾತಿತ್ತು. ಸೊ ಅವ್ರಿಗೆ ಸಂಪುಟದಲ್ಲಿ ಅವಕಾಶ ಇದೆಯಾ ಇಲ್ವಾ? ನನಗೆ ಅದ್ರ ಜವಾಬ್ದಾರಿ ಇಲ್ಲ. ಬಟ್ ನಿಮಗೊಂದು ಮಾಹಿತಿ ಇರುತ್ತಲ್ಲ. ನನಗೆ ಪಕ್ಷದ ಅದೇನು ತೀರ್ಮಾನ ಮಾಡುತ್ತೆ ಅದಕ್ಕೆ ಒಳ್ಳೆಯದು. ಅವರೊಬ್ಬ ಹಿರಿಯ ನಾಯಕರು, ಒಂದು ಸಮುದಾಯಕ್ಕೆ ಒಂದು ಶಕ್ತಿ. ಸೊ ಹಾಗಾಗಿ ಅವ್ರು ಇರಬೇಕು ಅಂತಕ್ಕಂಥ ಇಚ್ಛೆ ಸಾಕಷ್ಟು ಜನರದಿದೆ. ಸೊ ಬಹುಶಃ ಅವರು ಕೂಡ ಇದ್ದರೆ ಪಕ್ಷ ಬಲವಾಗಿರ್ತದೆ. ಬಟ್ ನೀವು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ನಡುವೆ 2.5 ವರ್ಷ ಆದ ತಕ್ಷಣ ಒಂಚೂರು ಗ್ಯಾಪ್ ಅಪ್ ಆಗಿತ್ತು ಅಂತ ಹೇಳ್ತಾರೆ. ಅದನ್ನು ನೀವೇ ಪ್ಯಾಚಪ್ ಮಾಡುವಂಥ ಕೆಲಸ ಮಾಡಿದ್ರಿ ಅಂತೇಳಿ, ಹೌದಾ? ಇಲ್ಲ, ಆ ಥರ ಏನಿಲ್ಲ. ನಾನು ಕೂಡ ಮಾನ್ಯ ಸಿದ್ದರಾಮಯ್ಯನವ್ರನ್ನ ಮಾಜಿ ಮುಖ್ಯಮಂತ್ರಿಗಳಿಗೆ ಅವ್ರು ನಮ್ಮ ನಾಯಕರೇ. ಯಾವತ್ತಿದ್ರೂ ಕೂಡ ನಾನು ಮಾಜಿ ಅಂತ ಹೇಳೋಕ್ಕೂ ಕೂಡ ನನಗೆ ಕಷ್ಟನೇನೆ ಅವ್ರನ್ನ. ಯಾಕಂತಂದರೆ ಭಾಳ ಹತ್ರದಿಂದ ನಮ್ಮನ್ನು ಭಾಳ ಚೆನ್ನಾಗಿ, ಎಸ್ಪೆಷಲಿ ನನ್ನ ವಿಚಾರದಲ್ಲಿ ಅವರೆಲ್ಲ ಹಂತದಲ್ಲೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ, ಗೌರವವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಅವರ ನೇತೃತ್ವದಲ್ಲೇ ನಾವು ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಹೋಗ್ಬಿಟ್ಟು ಗ್ಯಾಪ್ ಅಪ್ ಆಗಿದ್ದೊಂದು ಸ್ವಲ್ಪ ಇತ್ತಾ? ಆ ಥರ ಏನಿಲ್ಲ, ಮುನಿಸ್ಕೊಂಡಿದ್ರು, ಇಲ್ಲ. ಯಾವತ್ತೂ ನೀವು ಪ್ರತಿದಿನದ ಈವೆಂಟ್ಸ್ನ ನೋಡಿ, ಯಾವತ್ತೂ ಕೂಡ ಶಿವಕುಮಾರ್ ಅವರಾಗಲಿ ಸಿದ್ದರಾಮಯ್ಯನವರಾಗಲಿ ಆ ಥರ ನಡ್ಕೊಂಡಿಲ್ಲ. 3-4 ಬಾರಿ ಪ್ರತ್ಯೇಕವಾಗಿ ಇಬ್ಬರು ಮಾತನಾಡಿದ್ದಾರೆ. ಅವರು ಹೇಳಿದ್ದಾರೆ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ ಬದ್ಧ ಅಂಥೇಳಿ. ಇವರು ಹೇಳಿದ್ದಾರೆ ಪಕ್ಷದ ಮೇಲೆ ಜವಾಬ್ದಾರಿ ಯಾಕೆ ಇವರು ಬಿಟ್ಟಿದ್ದಾರೆ. ಹಾಗಾಗಿ ಈ ವಿಚಾರದಲ್ಲಿ ಬೇರೆಯವರು ಬೇರೆ ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ಮಾಡಿದ್ರೆ ಹೊರತು ಆ ಥರದ ಮನಸ್ತಾಪ ಆಗಲಿ ಅಥವಾ ಏನು ಮಾತಾಡಬಾರ್ದು ಅಂತಕ್ಕಂಥದ್ದೇನೂ ಇಲ್ಲ. ಏನೇ ವಿಚಾರಗಳಿದ್ರು ಕೂಡ ಅವರು ಇವ್ರ ಗಮನಕ್ಕೆ ತರ್ತಿದ್ರು, ಇವರು ಅವ್ರ ಗಮನಕ್ಕೆ ತರ್ತಾಯಿದ್ರು. ಅದು ಈಗಲೂ ಕೂಡ ಇದೆ, ಮುಂದೆನೂ ಕೂಡ ಇರುತ್ತೆ. ಎಸ್.